ಆರ್ಡರ್ಸ್ ಅಂತೂ ಸಿಕ್ಕಾಪಟ್ಟೆ ಕಮ್ಮಿ ಇದ್ದಾವೆ. ಏನಕ್ಕೆ ಅಂದರೆ ಲೈಕ್ ಇವತ್ತೇ ಅಂತಲ್ಲ, ಈ ವಾರ ಮೋಸ್ಟ್ಲಿ ಸಿಕ್ಕಾಪಟ್ಟೆ ಡ್ಯೂಟಿಗಳು ಕಮ್ಮಿ ಬರ್ತವೆ. ಏನಕ್ಕೆ ಅಂದರೆ ಊಬರ್ ಅವನು ಸೈಕ್ ಅಂತ ಗೊತ್ತು, ಈ ರೇಂಜಿಗೆ ಸೈಕ್ ಅಂತ ಗೊತ್ತಿರಲಿಲ್ಲ. ಇಲ್ಲಿ ನೋಡಿ ಆಲ್ರೆಡಿ ಒಂದು ರೈಡ್ ಹೋಗ್ತಾ ಇದ್ದೀನಿ, ಇನ್ನೂ 5 ಕಿಲೋಮೀಟ್ರ್ ಡ್ರಾಪ್ ಇದೆ, ಇನ್ನೊಂದು ಆರ್ಡರ್ ಕೊಡ್ತಾ ಇದ್ದಾನೆ. ಅಲ್ಲ, ಸ್ಟಾರ್ಟಿಂಗ್ ಬುಕ್ ಮಾಡಿದಾಗ ಎಷ್ಟು ತೋರಿಸ್ತು? ಸ್ಟಾರ್ಟಿಂಗ್ ಬುಕ್ಕಿಂಗ್ ಟೈಮ್ ಕೆತ್ನ ಅಮೌಂಟ್ ಶೋ ಕೊಡ್ತೀಯ ಬುಕ್ಕಿಂಗ್ ಟೈಮ್? ಇದು ಸ್ಕ್ಯಾಮ್ ಆಗಿದೆ. ಸೊ ಮಾಡಿರ್ತಾರೆ ಲೇಡಿ ಕಸ್ಟಮರು. ಸೊ ಕಸ್ಟಮರ್ ಹತ್ರ ಪೇ ಮಾಡಿಸ್ಕೋಬೇಕಾಗಿತ್ತು. ಪೇ ಮಾಡೋ ಟೈಮಲ್ಲಿ ಸ್ಕ್ಯಾನ್ ಮಾಡಿದ್ದಾರೆ, ಇವ್ರು ಅಮೌಂಟ್ ಹೇಳಿದ್ದಾರೆ, ಅವರು ಸ್ಕ್ಯಾನ್ ಮಾಡಿದ್ದಾರೆ. ಸೊ ಅವ್ರು ಹೆಲ್ಮೆಟ್ ಕೊಟ್ಬಿಟ್ಟು ಅರ್ಜೆಂಟಾಗಿ ಹೋಗ್ಬಿಟ್ಟಿದ್ದಾರೆ. कितना हो गया अभी ऑर्डर? 5 ऑर्डर अमाउंट 800. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ನ್ಯಾಷನಲ್ ಮಾತಾಡೋ ಡ್ಯೂಟಿ. ಸೊ ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ. ಆಲ್ರೆಡಿ ಆನು ಮಾಡಿದ್ದೀನಿ. ಯಾವುದಪ್ಪ ಅಂದರೆ ರ್ಯಾಪಿಡೋ, ಪೋರ್ಟರ್, ಅದ್ರ ಜೊತೆಗೆ ಊಬರು 3 ಅಪ್ಲಿಕೇಶನ್ನ ಮಾಡೋಣ ಅಂತ. ಏನಕ್ಕಪ್ಪ ಅಂದರೆ 3 ಅಪ್ಲಿಕೇಶನ್ನು ವರ್ಸ್ಟ್ ಆಗಿಬಿಟ್ಟಿದೆ ಈ ಒಂದು ಮಂತಲ್ಲಿ. ಏನಕ್ಕಪ್ಪ ಅಂದರೆ ಇದು ಡಿಸೆಂಬರ್ ಮಂತ್ ಆಗಿರೋದ್ರಿಂದ, ಲೈಕ್ ಇಯರ್ ಎಂಡ್ ಆಗಿರೋದ್ರಿಂದ ಲೈಕ್ ಅಷ್ಟೊಂದು ಡ್ಯೂಟಿಗೆ ಇರಲ್ಲ. ಓಕೆನಾ? ಸೊ ಅಂದರೆ ಎಲ್ಲ ಅಪ್ಲಿಕೇಶನ್ ಪರಿಸ್ಥಿತಿನೂ ಇದೆ. ಕಂಪ್ಯಾರಿಸನ್ ಫುಡ್ಡನ್ನು ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು. ಫುಡ್ಡೂ ಸ್ವಲ್ಪ ಮೊದಲ ಥರ ಇರಲ್ಲ. ಸೊ ಅದಕ್ಕೋಸ್ಕರ 3 ಅಪ್ಲಿಕೇಶನ್ನು ಆನ್ ಮಾಡಿಕೊಂಡು ಏನಾದರೂ ಮಾಡಿ, ಒಟ್ಟಿನಲ್ಲಿ ಏನಾದರೂ ಮಾಡಿ 1.5 ಮಾಡಲೇಬೇಕು ಇವತ್ತು. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ನೆನ್ನೆ ಕ್ರಿಸ್ಮಸ್ ಹಬ್ಬ ಇರೋದ್ರಿಂದ ಅಷ್ಟೊಂದು ವರ್ಕೌಟ್ ಆಗಿಲ್ಲ. ಇವತ್ತು ನೋಡ್ಬೇಕು ಏನಾಗುತ್ತೆ ಅಂತ. ಸೊ ನೋಡೋಣ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನನಗೂ ಒಂದು ಐಡಿಯಾ ಬರುತ್ತೆ ಮುಂದೆ ಆ ಥರ ವೀಡಿಯೋಸ್ ಮಾಡ್ತೀನಿ. ಓಕೆನಾ? ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಸೊ ಇವತ್ತು ಆರ್ಡರ್ಸ್ ಅಂತೂ ಸಿಕ್ಕಾಪಟ್ಟೆ ಕಮ್ಮಿ ಇದ್ದಾವೆ. ಏನಕ್ಕೆ ಅಂದರೆ ಲೈಕ್ ಇವತ್ತೇ ಅಂತಲ್ಲ, ಈ ವಾರ ಮೋಸ್ಟ್ಲಿ ಸಿಕ್ಕಾಪಟ್ಟೆ ಡ್ಯೂಟಿಗಳು ಕಮ್ಮಿ ಬರ್ತವೆ. ಏನಕ್ಕೆ ಅಂದರೆ ಇಯರ್ ಎಂಡ್ ಅಲ್ವಾ. ಸೊ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಲೈಕ್ ಎಂಜಾಯ್ ಮಾಡೋಕ್ಕೆ ಊರುಗಳಿಗೆ ಹೋಗ್ಬಿಟ್ಟಿರ್ತಾರೆ, ಫ್ಯಾಮ್ಲಿಗೆ ಎಂಜಾಯ್ ಜೊತೆ ಮಾಡೋಕ್ಕೆ. ಸೊ ಯಾರು ಬೆಂಗಳೂರಲ್ಲಿ ಅಷ್ಟು ಇರಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ಸೊ ಮಿಡಿಲ್ ಕ್ಲಾಸ್ ಜನ ಅಂತಿರ್ತಾರಲ್ಲ, ಲೈಕ್ ನಮ್ಮ ಥರ. ಸೊ ಒಂದು ಸ್ವಲ್ಪ ಇಯರ್ ಎಂಡು ಅಮೌಂಟ್ ಸೇವ್ ಮಾಡ್ಕೊಳ್ಳೋಣ, ಈ ಥರ ಮೆಂಟಾಲಿಟಿನೂ ಜಾಸ್ತಿ ಇರ್ತದೆ. ಈಗ ಇಯರ್ ಎಂಡು, ಕಮಿಟ್ಮೆಂಟ್ಸು, ಮಂತ್ ಎಂಡು, ಸೊ ಎಲ್ಲನೂ ನೋಡ್ತಾರೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಡ್ಯೂಟಿಗಳು ಕಮ್ಮಿನೇ ಬರೋದು. ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಕಂಪ್ಯಾರಿಸನ್ ಮಾಡಿಕೊಂಡ್ರು ನೀವು ಯಾರನ್ನೇ ಕೇಳಿ ಈ ಮಂತಂತೂ ಡ್ಯೂಟಿ ಇಲ್ಲ, ಡ್ಯೂಟಿಗೆ ಬರಲೇಬೇಡ ಅಂತಾರೆ. ಓಕೆನಾ? ಸೊ ಸಿಕ್ಕಾಪಟ್ಟೆ ಕಷ್ಟ ಇರ್ತದೆ, ನೋಡ್ಕೊಂಡು ಮಾಡಬೇಕಾಗುತ್ತೆ. ಸೊ ಈಗ ಒಂದು 240 ರೂಪಾಯಿ ಇದೊಂದು ಬಿದ್ದೈತೆ. ಯಾವುದ್ರಲ್ಲಪ್ಪ ಅಂದರೆ ಊಬರಲ್ಲಿ. ಸೊ ಕಸ್ಟಮರ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಕಸ್ಟಮರ್ನ ಪಿಕಪ್ ಮಾಡೋಣ. ಅದಕ್ಕೂ ಮುಂಚೆ ಏನಪ್ಪ ಅಂದರೆ ಹೆಲ್ಮೆಟ್ ತರೋದು ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೆ ಮನೆ ಕಡೆ ಹೋಗ್ಬಿಟ್ಟು ಅಲ್ಲಿಂದ ಒಂದು 500 ಮೀಟರ್ಸ್ ಇದೆ ಪಿಕಪ್ಪು. ಸೊ ಹೆಲ್ಮೆಟ್ ತೊಗೊಂಡು ಮನೆ ಕಸ್ಟಮರ್ ತಗ ಹೋಗೋಣ. ಬನ್ನಿ. ऊबर है ना? गाड़ी नंबर दूसरा दिखा नहीं, अलग है. OTP 511 उधर जाए तो पेमेंट मेरे को कर दो, ठीक है ना? ಸ್ನೇಹಿತರೆ, ಸೊ ಇಲ್ಲಿಂದ ಎಲ್ಲಿಗಪ್ಪ ಅಂದರೆ 23 ಕಿಲೋಮೀಟ್ರ್ ಇದೆ. 20 ಕಿಲೋಮೀಟ್ರಿಗೆ 240 ರೂಪಾಯಿ ಕೊಟ್ಟಿದ್ದಾನೆ ಪರ್ ಕಿಲೋಮೀಟ್ರ್ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾನೆ. ಸೊ ಎಲ್ಲಪ್ಪ ಡ್ರಾಪು ಅಂದರೆ ಲೈಕ್ ಉಳ್ಳಾಲ್ ಸೈಡು. ಸೊ ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ನಮಗೆ ಎಷ್ಟು ಕೊಟ್ಟ ಅಂತ ತೋರಿಸ್ತೀನಿ. ಊಬರಲ್ಲಿ ನಿಮಗೆಲ್ಲ ಗೊತ್ತಿರೋ ಥರ ಊಬರಲ್ಲಿ ಬಂದುಬಿಟ್ಟು 5% ಕಮಿಷನ್ ಇದೆ. ರ್ಯಾಪಿಡೋದಲ್ಲಿ ಬಂದು 5% ಕಮಿಷನ್, ಬಟ್ ಆದರೆ ನಮಗೆ 0 ಕಮಿಷನ್ ಇತ್ತು. ಈಗ ಆಲ್ಮೋಸ್ಟ್ 0 ಕಮಿಷನು ಲಿಮಿಟ್ ಕ್ರಾಸ್ ಆಗೋಯ್ತು. ಅಂದರೆ 9:30ಗೆ ಕ್ಲೋಸ್ ಆಗುತ್ತೆ. ಅದಾದಮೇಲೆ ಮತ್ತೆ ಕಮಿಷನ್ದು ತೊಗೊಬೇಕು, ಸಬ್ಸ್ಕ್ರಿಪ್ಷನ್ನು. ಸೊ ನೋಡೋಣ ಏನಾಗುತ್ತೆ ಅಂತ. ಫಸ್ಟ್ ಈ ಕಸ್ಟಮರ್ನ ಡ್ರಾಪ್ ಮಾಡೋಣ. ಬನ್ನಿ, ಡ್ರಾಪ್ ಮಾಡಿದ್ಮೇಲೆ ನಿಮಗೆ ಏನು ಅಂತ ತಿಳಿಸ್ತೀನಿ. ಗುರು, ಊಬರ್ ಅವನು ಸೈಕ್ ಅಂತ ಗೊತ್ತು, ಈ ರೇಂಜಿಗೆ ಸೈಕ್ ಅಂತ ಗೊತ್ತಿರಲಿಲ್ಲ. ಇಲ್ಲಿ ನೋಡಿ ಆಲ್ರೆಡಿ ಒಂದು ರೈಡ್ ಹೋಗ್ತಾ ಇದ್ದೀನಿ, ಇನ್ನೂ 5 ಕಿಲೋಮೀಟ್ರ್ ಡ್ರಾಪ್ ಇದೆ, ಇನ್ನೊಂದು ಆರ್ಡರ್ ಕೊಡ್ತಾ ಇದ್ದಾನೆ. ಅಲ್ಲ, ಅಂದವೇ ಕಸ್ಟಮರ್ನ ಇನ್ನೊಬ್ಬನ ಕೂರಿಸ್ಕೊಂಡು ಹೋಗ್ಬೇಕಾ, ಇಲ್ಲ ಅಂದರೆ ಇನ್ನೊಂದು ಗಾಡಿ ತೊಗೊಂಡು ಹೋಗ್ಬೇಕಾ, ಏನೂ ಅರ್ಥನೇ ಆಗ್ತಾಯಿಲ್ಲ. ಏನು ಗುರು, ಆ್ಯಪು ವರ್ಕ್ ಆಗ್ತಿಲ್ಲ. 213
240 ತೋರಿಸಿದ್ದು. स्टार्टिंग बुक ಮಾಡಿದಾಗ ಎಷ್ಟು ತೋರಿಸ್ತು? स्टार्टिंग बुकिंग टाइम कितना अमाउंट शो कर दिया बुकिंग टाइम? 212 तब 1 रुपये इसका वो. ठीक है, हाँ सर. थैंक यू ಸರ್. ಇವನು ವಿದ್ಯಾರಣ್ಯಪುರಕ್ಕೆ ಯಾವುದೋ ಬಂದು ಎತ್ಕೊಂಡೆ. ಬಟ್ಟು ಇದರಲ್ಲಿ ಯಾವುದ್ರಲ್ಲಪ್ಪ ಅಂದರೆ ಪೋರ್ಟ್ ಇದರಲ್ಲಿ ಭಯ ಬರ್ತಾಯಿಲ್ಲ, ಊಬರಲ್ಲಿ 230 ರೂಪಾಯಿ ಕೊಟ್ಟಿದ್ದಾನೆ. ಎಲ್ಲಿಂದ ಎಲ್ಲಿಗಪ್ಪ ಅಂದರೆ 23 ಕಿಲೋಮೀಟ್ರ್ ಬಂದರೆ 230 ರೂಪಾಯಿ ಕಿಲೋಮೀಟ್ರ್ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾನೆ. ಮೋಸ ಮೋಸ ಕಣ್ರಿ, ಮೋಸ. ಇವು ಯಾಕೆ ಈ ರೀತಿ ಮೋಸ ಮಾಡ್ತಾರೆ ಗೊತ್ತಿಲ್ಲ. ಬನ್ನಿ. ಓಕೆ, ರ್ಯಾಪಿಡೋನಾ? ರ್ಯಾಪಿಡೋ ಅಲ್ವಾ? ಹಾಂ, ರ್ಯಾಪಿಡೋ. OTP ಹೇಳಿ. 9940. ಅಲ್ಲೋದ್ಮೇಲೆ ಪೇಮೆಂಟ್ ನನಗೆ ಪೇಮೆಂಟ್. ಸರ್ ಅಲ್ಲೋದ್ಮೇಲೆ ಪೇಮೆಂಟ್ ನನಗೆ ಪೇ ಮಾಡಿ. ನಿಮಗೆ ಮಾಡ್ತೀನಿ. ಹೋಗೋದಾ? 285. ಹೆಲ್ಮೆಟ್ 285 ಅಲ್ಲ? ಹಾಂ. ಓಹ್ ಸಾರಿ, ಥ್ಯಾಂಕ್ ಯು ಸ್ನೇಹಿತರೆ. ಸೊ ಎರಡನೇ ರೈಡು ಕಂಪ್ಲೀಟ್ ಆಯಿತು. ಬೆಲೆ ಫಸ್ಟ್ನೇದು ಊಬರಲ್ಲಿ ತೊಗೊಂಡೋಗಿದ್ದು 240 ತೋರಿಸಿದ್ದು, ಬಟ್ ಆದರೆ 213 ಕೊಟ್ಟ. ಸೊ ಅದಾದಮೇಲೆ ಈಗ ರ್ಯಾಪಿಡೋದಲ್ಲಿ ಇನ್ನೊಂದು ತೊಗೊಂಬಂದೆ. ಸೊ ಅನ್ಫಾರ್ಚುನೇಟ್ಲಿ ಇದು ಏನಾಗೋಯ್ತು ಅಂದರೆ ಕಮಿಷನ್ ಬೇರೆ 60 ರೂಪಾಯಿ ಕಟ್ಟಾಗೋಯ್ತು. ಏನಕ್ಕಂದರೆ ನಾನು 72 ರೂಪೀಸ್ ಕಟ್ಟಾಗ್ಬಿಟ್ಟಿದೆ. ಏನಕ್ಕಪ್ಪ ಅಂದರೆ ನಾನು ಬಂದು ಸಬ್ಸ್ಕ್ರಿಪ್ಷನ್ನು ಈ ರೈಡ್ ಬಿದ್ದಾದಮೇಲೆ ತೊಗೊಂಡಿರೋದು. ಸೊ ಅದರಿಂದ ಸಬ್ಸ್ಕ್ರಿಪ್ಷನ್ನು ಮುಂಚೆ ತೊಗೊಳ್ಬೇಕಿತ್ತು. ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ 60 ರೂಪಾಯಿ ದಂಡ ಆಯ್ತು. ಈಗ ಏನೂ ಮಾಡೋಕ್ಕಾಗಲ್ಲ. ಸೊ ನೋಡೋಣ ಬನ್ನಿ, ಇಲ್ಲಿಂದ ಯಾವುದಾದ್ರೂ ಡ್ಯೂಟಿ ಬಿದ್ದರೆ ಚೆನ್ನಾಗಿರ್ತದೆ, ಬಿದ್ದಿಲ್ಲ ಅಂದರೆ ಕಷ್ಟ ಈಗ. ಸೊ ಈಗ ನಾನು ಬಂದು ವಿದ್ಯಾರಣ್ಯಪುರ ನಿಯರ್ ಬೈ MS ಪಾಳ್ಯ ಆ ಕಡೆ. ಸೊ ಈಗ ನೋಡೋಣ ಇಲ್ಲಿಂದ ಯಾವುದಾದ್ರೂ ಡ್ಯೂಟಿ ಬೀಳ್ತದೆ ಅಂತ. ಗೈಸ್ ಇನ್ನೊಂದೇನಪ್ಪ ಅಂದರೆ ನೆನ್ನೆ ನಮ್ಮ ಸ್ನೇಹಿತರಿಗೆ ಅಂದರೆ ಲೈಕ್ ನಿಮಗೆಲ್ಲ ಗೊತ್ತಿರ್ತದೆ, ಬೈಕ್ ಟ್ಯಾಕ್ಸಿ ಅಸೋಸಿಯೇಷನಲ್ಲಿ ನಮ್ಮ ಶಿವಣ್ಣನವರು. ಸೊ ಶಿವಣ್ಣವ್ರಿಗೆ ಒಂದು ಸ್ಕ್ಯಾಮ್ ಆಗಿದೆ. ಸೊ ಎಷ್ಟು ಎಕ್ಸ್ಪೀರಿಯೆನ್ಸ್ ಇರೋರು ಅಂದರೆ ಅವರು ಒಂದು 5 ರಿಂದ 6 ವರ್ಷ 7 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಸ್ಕ್ಯಾಮ್ ಆಗಿದೆ. ಅಂದರೆ ಹೊಸ್ದಾಗಿ ಬರೋರಿಗೆ ಹುಷಾರಾಗಿರಿ, ಓಕೆನಾ? ಫಸ್ಟ್ ಆಫ್ ಆಲ್ ಈ ಥರ ಸ್ಕ್ಯಾಮ್ ನನಗೆ ಆಗಿರಲಿಲ್ಲ. ಬಟ್ ಆದರೆ ಅವ್ರಿಗೆ ಈ ಒಂದೇ ವರ್ಷದಲ್ಲಿ ಲಾಸ್ಟ್ ವರ್ಷ ಏನೋ ಆಗಿತ್ತಂತೆ, ಈ ಟೈಮಲ್ಲೂ ಇದೇ ಥರನೇ ಆಗಿದೆ ಅಂತ ನೆನ್ನೆ ನನ್ನ ಹತ್ರ ಹೇಳಿದ್ರು. ಇದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಏನಕ್ಕೆ ಅಂದರೆ ಒಂದು ಸ್ವಲ್ಪ ನೀವು ಎಚ್ಚೆತ್ಕೊಳ್ಳಿ ಅಂತ. ಸೊ ವಿಷಯ ಏನಪ್ಪ ಅಂದರೆ ನೆನ್ನೆ ಒಂದು ಕಸ್ಟಮರ್ನ ಎಲ್ಲಿಂದನೋ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಕರ್ಕೊಂಡ್ಬಂದು ಡ್ರಾಪ್ ಮಾಡಿರ್ತಾರೆ, ಲೇಡಿ ಕಸ್ಟಮರು. ಸೊ ಕಸ್ಟಮರ್ ಹತ್ರ ಪೇ ಮಾಡಿಸ್ಕೋಬೇಕಾಗಿತ್ತು. ಪೇ ಮಾಡೋ ಟೈಮಲ್ಲಿ ಸ್ಕ್ಯಾನ್ ಮಾಡಿದ್ದಾರೆ, ಇವ್ರು ಅಮೌಂಟ್ ಹೇಳಿದ್ದಾರೆ, ಅವರು ಸ್ಕ್ಯಾನ್ ಮಾಡಿದ್ದಾರೆ. ಸೊ ಅವ್ರು ಹೆಲ್ಮೆಟ್ ಕೊಟ್ಬಿಟ್ಟು ಅರ್ಜೆಂಟಾಗಿ ಹೋಗ್ಬಿಟ್ಟಿದ್ದಾರೆ. ಇವರೇನು ಅಂದ್ಕೊಂಡವ್ರೆ, ಶಿವಣ್ಣ ಅವರು ಪೇ ಆಗಿದೆ ಅಂತ ಅಂದ್ಕೊಂಡಿದ್ದಾರೆ. ಅಲ್ಲಿ ನೋಡಿದ್ರೆ ಪೇನೇ ಆಗಿಲ್ಲ, ಅದು ಬಂದು ಹೋಗ್ಬಿಟ್ಟಿದ್ದಾರೆ. ಮತ್ತು ಕಾಣಿಸ್ಕೊಂಡೇ ಇಲ್ವಂತೆ, ಎಲ್ಲೂ ಹುಡುಗರು ಸಿಗಲಿಲ್ಲ. ಸೊ ಈ ಥರ ಕೆಲವು ಪಬ್ಲಿಕ್ ಜಾಗಗಳಲ್ಲಿ, ಜನ ಕ್ರೌಡ್ ಜಾಸ್ತಿ ಇರೋ ಜಾಗಗಳಲ್ಲಿ ಮತ್ತು ಕೆಲವೊಂದು ಏರಿಯಾಗಳಲ್ಲಿ ಈ ಥರ ಆಗುತ್ತೆ. ದಯವಿಟ್ಟು ಹುಷಾರಾಗಿರಿ, ಓಕೆನಾ? ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ರೂ ಸೊ ಹುಷಾರಾಗಿ ನಾವಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ನಾವಿಲ್ಲಿ 1 ರೂಪಾಯಿನೂ ಕಷ್ಟಪಟ್ಟು ದುಡಿತಾ ಇರ್ತೀವಿ. ಆ 1 ರೂಪಾಯಿ ಒಂದು ದಿನ ಅದು ಕಳೆದೋಗ್ಬಿಟ್ಟಿದೆ ಅಂದರೆ ಒಂಥರ ನೋವಾಗುತ್ತೆ. ಅದರಲ್ಲೂ ಒಂದು ದೊಡ್ಡದಾಗ ಒಂದು 100 ರೂಪಾಯಿ 150 200 ರೂಪಾಯಿ 300 ರೂಪಾಯಿ ಆರ್ಡ್ರದ್ದು ಆ ಥರ ಆಗಿಬಿಟ್ರೆ ಸೊ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಸೊ ಇದು ಅಲ್ಲಲ್ಲಿ ಆಗ್ತಾಯಿದೆ ಅಂತ ಕೇಳಿದೆ, ಬಟ್ ನನಗೆ ಯಾವತ್ತೂ ಈ ಥರ ಆಗಿಲ್ಲ. ಯಾಕಂದರೆ ನಾನೊಂದು ಸ್ವಲ್ಪ ಹುಷಾರಾಗಿ ಇರ್ತೀನಿ, ಆದಷ್ಟು ಹುಷಾರಾಗಿರ್ತೀನಿ. ಬಟ್ ಆದಷ್ಟು
ಹುಷಾರಾಗಿ ನೀವು ಇರ್ರಿ. ಮತ್ತು ಇನ್ನೊಂದು ಇದರಲ್ಲಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಸೊ ಕಸ್ಟಮರ್ ಯಾವತ್ತಾದರೂ ಪೇ ಮಾಡೋಕ್ಕೂ ಮುಂಚೆ, ಅಕಸ್ಮಾತ್ ಪೋರ್ಟ್ರಲ್ಲಾಗಿರಲಿ ಇಲ್ಲಾಂದರೆ ಯಾವುದೇ ಆಗಿರಲಿ, ಈಗ ಹೆಲ್ಮೆಟ್ ಅದಕ್ಕೆ ನಾನು ಫಾರ್ ಎಕ್ಸಾಂಪಲ್ ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ ಬರೋದಾದರೆ, ಕಸ್ಟಮರ್ ಪೇ ಮಾಡೋಕ್ಕೂ ಮುಂಚೆ ಅವ್ರಿಗೆ ನಾವು ಹೆಲ್ಮೆಟ್ ಕೊಟ್ಟಿರ್ತೀವಲ್ವ, ಅವ್ರ ಹೆಲ್ಮೆಟ್ನ ತಗೊಳಕ್ಕೆ ಹೋಗ್ಬೇಡಿ ನೀವು. ಅವ್ರು ಪೇ ಮಾಡಿ ರೈಟಿಗೆ ಬರುತ್ತಲ್ಲ ಸಕ್ಸಸ್ ಪೇಮೆಂಟೆಡ್ ಅಂತ, ಆಮೇಲೆ ಹೆಲ್ಮೆಟ್ ತೊಗೊಳ್ಳಿ. ಸೊ ಕೆಲವ್ರು ಏನು ಮಾಡ್ತಾರೆ, ಹೆಲ್ಮೆಟ್ ಕೊಟ್ಬಿಡ್ತಾರೆ, ಸೊ ಸ್ಕ್ಯಾನ್ ಮಾಡಿದ ತಕ್ಷಣ ಪೇ ಮಾಡ್ತೀನಿ ಅಂತ ಹೋಗ್ಬಿಡ್ತಾರೆ. ಓಕೆನಾ? ಸೊ ಇದು ಸ್ವಲ್ಪ ಹುಷಾರಾಗಿರಿ, ಇದೊಂದು ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಟ್ರಿಕ್. ಮತ್ತು ಪೋರ್ಟರಲ್ಲೂ ಪಾರ್ಸಲ್ ಕೊಡೋಕ್ಕೆ ಮುಂಚೆ ಪೇ ಮಾಡಿಸ್ಕೊಳ್ಳಿ, ಅದಾದಮೇಲೆ ಪಾರ್ಸಲ್ ಕೊಡಿ. ಸೊ ಇದನ್ನೆಲ್ಲ ಒಂದು ಸ್ವಲ್ಪ ತಲೆಗೆ ಇಟ್ಕೊಳ್ಳಿ. ಯಾಕಂದರೆ ಇಲ್ಲಿ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇರೋರನ್ನೇ ನಮ್ಮನ್ನೇ ಯಾಮರಿಸ್ತಾರೆ ಅಂದರೆ, ಸೊ ಹೊಸ್ದಾಗಿ ಬಂದಿರೋರಿಗೆ ಒಂದು ಸ್ವಲ್ಪ ಇದು ಯೂಸ್ ಆಗುತ್ತೆ. ಆಮೇಲೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ಥರ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ಇಬ್ಬರಿಗೆ ಆಗಿದೆ ಅಂದರೆ ಅದು ಅನ್ಫಾರ್ಚುನೇಟ್ಲಿ ಆಗಿರ್ಬೋದು, ಬಟ್ ಆದರೆ ತುಂಬ ಜನಕ್ಕೆ ಆಗಿದೆ ಅಂದರೆ ಇದೊಂಥರ ದೊಡ್ಡ ಸ್ಕ್ಯಾಮ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಿಮ್ಮಲ್ಲಿ ಯಾರಿಗಾದ್ರೂ ಆಗಿದ್ದರೆ ಈ ಥರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಈಗ ನಾನು ಬಂದು ಈಗ ರಾಜನಕುಂಟೆ ಹತ್ರ ಇದ್ದೀನಿ. ಸೊ ಇಲ್ಲಿ ಬಂದು ಡ್ಯೂಟಿ ಹಾಕೋ ಬಂದೆ, ಬಟ್ ಇಲ್ಲಿ ಬಂದಿದ ತಕ್ಷಣ ಮಳೆ ಶುರು ಆಗ್ತಿದೆ, ಸಿಕ್ಕಾಪಟ್ಟೆ ಜೋರು ಬರ್ತಾಯಿದೆ, ಮೊಬೈಲು ಹೋಗ್ತಾ ಇದೆ. ಯಪ್ಪ ದೇವ್ರೆ, ಹಿಂಗಾದರೆ ಹಿಂಗೆ ಡ್ಯೂಟಿಗೆ ಬೇರೆ ಇಲ್ಲಿ ಬೀಳ್ತಾ ಇಲ್ಲ ರಾಜನಕುಂಟೆಯಲ್ಲಿ. ಇಲ್ಲಿ ಬರೋದೇ ಆಯಿತು. ಸೊ ಎಲ್ಲನೂ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಊಬರ್ ಆನಲ್ಲಿದೆ, ರಾಪಿಡೋ ಆನಲ್ಲಿದೆ, ಸ್ಪೋರ್ಟ್ ಆನಲ್ಲಿದೆ, ಎಲ್ಲನೂ ಆನಲ್ಲೇ ಇದೆ. ನೋಡೋಣ ಯಾವ್ದಾದ್ರು ಬೀಳ್ತಿಲ್ಲ ಅಂತ. ಸ್ನೇಹಿತರೆ, ಸೊ ಈಗ ನಾನು ಇರೋದು ಬಂದ್ಬಿಟ್ಟು ಹೆಬ್ಬಲ ಬ್ರಿಡ್ಜ್ ಹತ್ರ. ಸೊ ಇಲ್ಲಿ ಹೈಪರಲ್ಲಿ ಚಾರ್ಜ್ ಹಾಕೋಣ ಅಂತ ಬಂದಿದ್ದೀನಿ. ಸೊ ಒಂದು ದೊಡ್ಡಬಳ್ಳಾಪುರ ಕಡೆ ಹೋಗಿದ್ದೆ, ಅಲ್ಲಿಂದ ಮತ್ತೆ ರಿಟರ್ನ್ ಹಾಕೊಂಡ್ಬಂದೆ. ಸೊ ಈಗ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಚಾರ್ಜಿಂಗೋಸ್ಕರ. ಸೊ ಚಾರ್ಜಿಂಗ್ ಹಾಕ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ಸೊ ಇವತ್ತಂತೂ ಆರ್ಡರ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಆಲ್ಮೋಸ್ಟ್ ಒಂದೊಂದು ಡ್ಯೂಟಿಗೂ 1 hour ವೆಯ್ಟ್ ಮಾಡಿ ತೊಗೊತಿರೋದು. ಯಾವುದೂ ಬ್ಯಾಕ್ ಟು ಬ್ಯಾಕ್ ಅಂತೂ ಬರ್ತಾನೆ ಇಲ್ಲ. ಮಿನಿಮಮ್ 1 hour ವೆಯ್ಟ್ ಮಾಡಬೇಕು, ತೊಗೋಬೇಕು. ಸೊ ಈಗ ವೆಯ್ಟ್ ಮಾಡಿ ಚಾರ್ಜಿಂಗ್ ಹಾಕ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ. ಲಾಸ್ಟ್ 1 ವಾರದಿಂದ ಒಂದು ಆರ್ಡ್ರು ಬರ್ತಾಯಿಲ್ಲ. ಯಾಕಂದರೆ ಈಗ ನ್ಯೂ ಇಯರು ಮತ್ತು ಮಂತ್ ಎಂಡು, ಇಯರ್ ಎಂಡು ಎಲ್ಲನೂ ಬಂದಿರೋದ್ರಿಂದ ಎಲ್ಲ ಕಸ್ಟಮರ್ಸು ಆಲ್ಮೋಸ್ಟು ಲೀವ್ಸ್ ಇದೆ. ಸೊ ರಜೆಗಳಿರೋದ್ರಿಂದ ಮನೆಯಲ್ಲೇ ಇರ್ತಾರೆ. ಮಂತ್ ಎಂಡು, ಇಯರ್ ಎಂಡು ಎಂಜಾಯ್ ಮಾಡೋದಕ್ಕೆ ಸೊ ಎಲ್ಲ ಟ್ರಾವೆಲು, ಟ್ರಿಪ್ಪು ಅಂತ ಹೋಗಿರ್ತಾರೆ. ಸೊ ಅದಕ್ಕೆ ಆರ್ಡ್ರರ್ಸು ಸ್ವಲ್ಪ ಕಮ್ಮಿ ಇರ್ಬೋದು. आर्डर ओके नहीं है? कितना हो गया अभी आर्डर? 5 ऑर्डर, अमाउंट 800. अच्छा ठीक है, तुम भी परवाह नहीं भाई, मेरे को आर्डर भी नहीं मिला है. पता नहीं, मॉर्निंग से एक ही आर्डर है. 120. ಸೊ ಗಾಡಿನ ಏನೋ ಚಾರ್ಜ್ಗೆ ಹಾಕ್ಕೊಂಡೆ, 72% ಆಯಿತು ಗಾಡಿ ಏನೋ ಚಾರ್ಜು. ಆದರೆ ಆಚೆ ಬಂದರೆ ವೆದರ್ ನೋಡಿದ್ರೆ ಈ ರೀತಿ ಇದೆ. ಈ ವೆದರಲ್ಲಂತೂ ಬೈಕ್ ಟ್ಯಾಕ್ಸಿ ಬರೋದಂತೂ ತುಂಬ ಕಷ್ಟ. ಬೈಕ್ ಟ್ಯಾಕ್ಸಿ ಬರೋದೇ ಅದೇನೋ ಅಂತಾರಲ್ಲ, ಬರೋದೇ ಬರ್ತಾ ಇಲ್ಲ ಈ ಟೈಮಲ್ಲಿ ಡ್ಯೂಟಿಗಳು. ಅದರಲ್ಲೂ ಬೇರೆ ಈ ವೆದರ್ ಈ ಥರ ಶುರುವಾಗ್ಬಿಟ್ಟಿದೆ ಸಡನ್ನಾಗಿ ಏನಿಲ್ಲ, ಬೆಳಗ್ಗೆಯಿಂದ ಇದೇ ಥರ ಇತ್ತು. ಬಟ್ ಆದರೆ ಒಂದು ಲೆವೆಲ್ಗೆ ಬೆಳಗ್ಗೆಯಿಂದ ಪರವಾಗಿರಲಿಲ್ಲ. ಬಟ್ ಈಗ ಈ ಥರ ಹಿಡ್ಕೊಂಡಿದೆ. ಸೊ ಇದೇ ಥರ ಇದ್ದರೆ ಬೈಕ್ ಟ್ಯಾಕ್ಸಿ ಅಂದರೂ ಸತ್ರೂ ಬರೋಲ್ಲ, ಪೋರ್ಟ್ರಲ್ ಅಂತೂ ಡ್ಯೂಟಿಗಳೇ ಬರ್ತಾಯಿಲ್ಲ. ಸೊ ಅದೇನೋ ಅಂತಾರಲ್ಲ, ನಮ್ಮ ಗತಿ ಅದೋ ಗತಿ. ಈಗ ಏನೋ ನಮ್ಮ ಪರಿಸ್ಥಿತಿ ಯಾರಿಗೂ ಬೇಡ ಅನಿಸ್ಬಿಟ್ಟಿದೆ ಈ ಟೈಮಲ್ಲಂತೂ. ಬೈಕ್ ಟ್ಯಾಕ್ಸಿ ಅಂತೂ ಮಾಡೋಕ್ಕೆ ಆಗ್ತಾಯಿಲ್ಲ, ಡ್ಯೂಟಿಗಳೇ ಬೀಳ್ತಾಯಿಲ್ಲ ಫಸ್ಟ್ ಆಫ್ ಆಲು. ಅದರಲ್ಲೂ ಬೇರೆ ಈ ಥರ ವೆದರ್ ಇದ್ದಿದ್ರೆ ಇನ್ನೇನಾಗುತ್ತೆ ಹೇಳಿ. ನೋಡೋಣ ಬನ್ನಿ, ಏನಾಗುತ್ತೋ ಗೊತ್ತಿಲ್ಲ, ಏನು ಗಾಚಾರ ಕಾಡಿದೆಯೋ ನಮಗೆ ಅಂತ. ಬೆಳಗ್ಗೆಯಿಂದ ಹಂಗೂ ಹಿಂಗೂ ಕಷ್ಟಪಟ್ಟು ಅರ್ನಿಂಗ್ಸ್ನ ಮಾಡ್ಕೊಂಡಿದ್ವಿ. ಈಗ ನೋಡಿದ್ರೆ ಈ ಥರ ಆಗಿದೆ. ಸಿಕ್ಕಾಪಟ್ಟೆ ಜೋರಾಗೈತಲ್ಲಪ್ಪ ನೋಡಿ ಹೆಂಗೆ ಬೀಳ್ತಿದೆ ವೆದರು. ಫಸ್ಟ್ ಕ್ಯಾಮ್ರಾ ಎತ್ತಿಗೆ ಬಿಡಬೇಕು, ಕ್ಯಾಮ್ರಾ ನೆಂದೋಗ್ಬಿಡ್ತದೆ. ಚೆನ್ನಾಗಿರ್ತದೆ ಈ ವೆದರಲ್ಲಿ ಡ್ರೈವ್ ಮಾಡೋಕ್ಕೆ. ಬಟ್ ಆದರೆ ಡ್ಯೂಟಿಗಳಂತೂ ಸತ್ರು ಬರೋಲ್ಲ, ಬರೀ ಗಾಡಿ ಓಡಿಸ್ಕೊಂಡು ಪೆಟ್ರೋಲು ಮತ್ತು ಚಾರ್ಜಿಂಗ್ ಖಾಲಿ ಮಾಡ್ಕೋಬೇಕಷ್ಟೆ. ಆಹಾ, ಎಂಥ ಮಳೆಯಪ್ಪ ಇದು. ಅಷ್ಟೇ, ಮುಗೀತು ನನ್ನ ಪ್ರಕಾರ. ಮೋಸ್ಟ್ಲಿ ಇವತ್ತು ಅರ್ನಿಂಗ್ಸು ಮುಗೀತು. ಯಾಕೆ ಬೇಕು ನಮ್ಗೆ ಈ ಪರಿಸ್ಥಿತಿ? ಫುಡ್ ಡೆಲಿವರಿ ಮಾಡ್ಕೊಂಡಿದ್ದಿದ್ರೆ ಆರಾಮಾಗಿ ಸ್ವಿಗ್ಗಿನೋ ಝೊಮ್ಯಾಟೋನೋ ಸಾಕಾಗಿರ್ತಿತ್ತು. ಬಟ್ ಆದರೆ ಇಲ್ಲಿ ಬಂದು ಯಾಕೆ ಬೇಕು ಹೇಳು, ನಮ್ಗೆ ಯಾಕೆ ಬೇಕು ಆಗಬೇಕು. ಇದೇ ಥರ ನಮಗೆ
ಸ್ನೇಹಿತರೆ ಈ ವೆದರ್ ಅಂತೂ ಯಾಕೋ ನಿಲ್ಲಂಗಿಲ್ಲ, ಅದರಲ್ಲೂ ಬೇರೆ ಮೊದಲೇ ಹೆವಿ ಚಳಿ ಹೊಡಿತಾ ಇತ್ತು. ಸೊ ಈಗಂತೂ ಇನ್ನೂ ಸಿಕ್ಕಾಬಿಟ್ಟೆ ಚಳಿ ಆಗಿಬಿಡ್ತದೆ ನೋಡಿ. ಕ್ಯಾಮ್ರಾ ಎಲ್ಲ ಒದ್ದೆ ಆಗಿಬಿಟ್ಟಿದೆ. ಸೊ ಏನೋಪ್ಪ ಗೊತ್ತಿಲ್ಲ ಏನು ಮಾಡೋದು ಅಂತ. ನೋಡೋಣ, ಇಲ್ಲೆಲ್ಲಾದರೂ ಫಸ್ಟ್ ಒಂದು ಟೀ ಕುಡಿಬೇಕು. ಸೊ ಒಂದು ಟೀ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಗಾಡಿನ ಸೈಡ್ಗೆ ಹಾಕ್ಕೊಂಡು ಯಾವುದಾದ್ರೂ ಡ್ಯೂಟಿ ಬಿದ್ದರೆ ನೋಡೋಣ, ಸಿಗ್ತೀನಿ ನಿಮಗೆ, ಬನ್ನಿ. ಬೆಳಗ್ಗೆಯಿಂದ ಒಂದು 1 ಅವರ್ಗೊಂದು ಆರ್ಡ್ರು, ಮುಕ್ಕಾಲು ಅವ್ರಿಗೊಂದು ಆರ್ಡ್ರು, ಅರ್ಧ ಅವ್ರಿಗೊಂದು ಆರ್ಡ್ರು, ಹಂಗೋ ಹಿಂಗೋ ಮಾಡಿಕೊಂಡು ಒಂದು ಸ್ವಲ್ಪ ಅರ್ನಿಂಗ್ಸ್ನ ಮಾಡ್ಕೊಂಡಿದ್ವಿ. ಬಟ್ ಆದರೆ ಈ ಥರ ವೆದರ್ ಶುರುವಾದಮೇಲೆ ಒಂದು ಡ್ಯೂಟಿನೂ ಬರ್ತಾ ಇಲ್ಲ. ಸೊ ಬೈಕ್ ಟ್ಯಾಕ್ಸಿ ಅಂತೂ ಇದ್ದಿದ್ದು ಬರಲ್ಲ, ನಿಮಗೆಲ್ಲ ಗೊತ್ತಿರೋದೇ ಈ ವೆದರಲ್ಲಿ. ಆದರೆ ಅಟ್ಲೀಸ್ಟ್ ಪೋರ್ಟರಾದರೂ ಬರ್ತದೇನೋ ಅಂದರೆ ಪೋರ್ಟರಲ್ಲೂ ಒಂದು ಡ್ಯೂಟಿನೂ ಬೀಳ್ತಾ ಇಲ್ಲ. ಸೊ ಟೈಮ್ ಬೇರೆ ಹಿಂಗೂ ಇಲ್ಲ ಹಂಗೂ ಇಲ್ಲ ಆಗ್ಬಿಟ್ಟಿದೆ. ಸ್ವಿಗ್ಗಿ ಮಾಡೋಣ ಅಂದರೆ ಅದು ಮಾಡೋಕ್ಕಾಗಲ್ಲ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮನೆಗೆ ಹೋದೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.